ದುಡ್ಡು ಅನ್ನೋದು ಹೇಗಿರ್ಬೇಕು ಅಂದ್ರೆ ನಾವು ಎಷ್ಟು ಖರ್ಚು ಮಾಡಿದ್ರು ಖಾಲಿನೇ ಆಗ್ಬಾರ್ದು. ನಾವು ಖರ್ಚು ಮಾಡಿದಾಗೆಲ್ಲ ಇನ್ನೂ ಜಾಸ್ತಿನೇ ಬೆಳೀತಾ ಇರ್ಬೇಕು. ಆ ತರ ದುಡ್ಡು ಬೆಳೆಯಕ್ಕೆ ನಾವು ಒಂದು ಸಲ ಕೆಲಸ ಮಾಡಿದ್ರೆ ಸಾಕು. ಇನ್ನು ಜೀವನ ಪೂರ್ತಿ ದುಡ್ಡು ಬರ್ತಾನೆ ಇರೋ ತರ ಮಾಡೋ ಮಾರ್ಗಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನಾವು ಯಾವ್ಯಾವ ರೀತಿಯ ದುಡ್ಡನ್ನ ಗಳಿಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಗಳಿಸೋ ಇನ್ಕಮ್ ಅಲ್ಲಿ 2 ರೀತಿ ಬರುತ್ತೆ. ಒಂದು ರೆಗ್ಯುಲರ್ ಇನ್ಕಮ್, ನಾವು ರೆಗ್ಯುಲರ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಬರುವಂತ ಇನ್ಕಮ್ಮೇ ರೆಗ್ಯುಲರ್ ಇನ್ಕಮ್. ಇನ್ನೊಂದು ಪ್ಯಾಸಿವ್ ಇನ್ಕಮ್. ನಾವು ರೆಗ್ಯುಲರ್ ಆಗಿ ಏನು ಕೆಲಸ ಮಾಡದೇ ಇದ್ರು ಅಂದ್ರೆ ಮೊದ್ಲು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ರೆಗ್ಯುಲರ್ ಆಗೇನೆ ಇನ್ಕಮ್ ಪಡಿತಾ ಹೋಗೋದು ಪ್ಯಾಸಿವ್ ಇನ್ಕಮ್. ರೆಗ್ಯುಲರ್ ಇನ್ಕಮ್ ಅಲ್ಲಿ ನಾವು ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಇನ್ಕಮ್ ನಿಂತೋಗುತ್ತೆ. ಕಾರಣ ಏನೇ ಇರ್ಬೋದು, ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ನೀವು ಎಲ್ಲೋ ಹಾಲಿಡೇಗೆ ಹೋಗ್ಬೇಕಾಗಿರ್ಬೋದು, ಬೇರೆ ಏನೋ ಪರ್ಸನಲ್ ಕೆಲ್ಸಕ್ಕೆ ರಜಾ ಬೇಕು ಅಂತ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಬರಲ್ಲ. ನಾವು ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ನಾವು ಹೋಗ್ಲಿಲ್ಲ ಅಂದ್ರೆ ಕೆಲ್ಸನೂ ಇಲ್ಲ, ಇನ್ಕಮ್ ಇಲ್ಲ ಅನ್ನೋ ತರನು ಆಗ್ಬೋದು. ಅದೇ ಪ್ಯಾಸಿವ್ ಇನ್ಕಮ್ ಹಂಗಲ್ಲ. ನಾವು ಬಿಲ್ಡ್ ಮಾಡಿರೋ ಒಂದು ಮಾಡಲು ಆಟೋಮೆಟಿಕ್ ಆಗಿ ರನ್ ಆಗ್ತಾನೆ ಇರುತ್ತೆ, ಇನ್ಕಮ್ ನ ತರ್ತಾನೆ ಇರುತ್ತೆ. ನಾವು ಹೋಗ್ಲಿಲ್ಲ ಅಂದ್ರೂ ಸರಿ, ಹುಷಾರಿಲ್ಲ ಅಂದ್ರೂ ಸರಿ, ಆರಾಮಾಗಿ ತಿರ್ಗಾಡ್ಕೊಂಡಿದ್ರು ಇನ್ಕಮ್ ನಿಲ್ಲದೇ ಇಲ್ಲ, ಬರ್ತಾನೆ ಇರುತ್ತೆ. ಇದೇ ಪ್ಯಾಸಿವ್ ಇನ್ಕಮ್. ಮೊದ್ಲು ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿ ಅಂದ್ರೆ, ಎಕ್ಸಾಂಪಲ್ಗೆ ಸೂರ್ಯ ಮತ್ತೆ ಚಂದ್ರ ಅಂತ ಇಬ್ರು ಸ್ನೇಹಿತರು ಇರ್ತಾರೆ. ಅವ್ರ ಊರಿಗೆ ನೀರಿಂದು ಪ್ರಾಬ್ಲಮ್ ಇರುತ್ತೆ. ಅವಾಗ ಸೂರ್ಯ ಮತ್ತೆ ಚಂದ್ರ ಇಬ್ರು ಒಳಗೆ ಹೋಗಿ ನೀರ್ ತಂದು ಒಂದು ಬಿನ್ಗೆಗೆ 2 ರೂಪಾಯಿ ನಂಗೆ ಮಾರೋಣ ಅಂತ ಪ್ಲಾನ್ ಹಾಕಿ ಮಾರಕ್ಕೆ ಶುರು ಮಾಡ್ತಾರೆ. ಇವಾಗ ಚಂದ್ರನ್ಗೆ ಒಂದು ಐಡಿಯಾ ಬರುತ್ತೆ. ಆ ಹೊಳೆಯಿಂದನೇ ಇಲ್ಲಿಗೆ ಪೈಪ್ ನ ಹಾಕಿ ಡೈರೆಕ್ಟ್ ಆಗಿ ತನ್ನ ಊರಿಗೆ ನೀರ್ ಬರೋ ಹಾಗೆ ಮಾಡೋಣ, ಅವಾಗ್ಲೂ ನಾನು ದುಡ್ಡನ್ನ ಸಂಪಾದಿಸಬಹುದು ಅಂತ. ಇದಕ್ಕೆ ಸೂರ್ಯ ಒಪ್ಪಲ್ಲ. ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಆ ಕೆಲಸ ಮಾಡಕ್ ಹೋದ್ರೆ ಕೆಲಸ ಮಾಡ್ಕೊಂಡೇ ಇರ್ತೀವಿ ಅಷ್ಟೇ, ದುಡ್ಡು ಯಾವ್ದು ಬರಲ್ಲ ಅಂತ ಹೇಳ್ತೇನೆ. ಆದ್ರೆ ಚಂದ್ರ ಆ ಕೆಲಸ ಮಾಡಕ್ಕೆ ಡಿಸೈಡ್ ಮಾಡಿ ಪೈಪನ್ನ ಹಾಕೋಕೆ ಶುರು ಮಾಡ್ತಾನೆ. ಮೊದ್ಲು ಕಷ್ಟ ಆಗ್ತಾ ಹೋಗುತ್ತೆ, ಬರೀ ಕೆಲಸನೇ ಮಾಡ್ತಿರ್ತಾನೆ ಹೊರತು ಇನ್ಕಮ್ ಯಾವ್ದು ಸಹ ಬರ್ತಾ ಇರಲ್ಲ. ಆದ್ರೆ ಸೂರ್ಯ ದಿನ ಮಾಮೂಲಾಗಿ ನೀರನ್ನ ಸಾಗಿಸಿ ಮಾಮೂಲಾಗಿ ದುಡಿತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಕೊನೆಗೂ ನಾನು ಹೇಳಿದ್ದೆ ಸರಿ ಅಂತ ಸೂರ್ಯ ಅನ್ಕೊಂತಾನೆ. ಹೀಗೆ ಕೆಲವು ದಿನ ಆದ್ಮೇಲೆ ಚಂದ್ರ ತನ್ನ ಈ ಪೈಪ್ ಹಾಕೋ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಸುಮ್ಮನೆ ಅಲ್ಲಿ ಕುಂತ್ಕೊಂಡು ನೀರ್ ಬೇಕು ಅಂದವ್ರಿಗೆ ನೀರ್ ಬಿಟ್ಟು ದುಡ್ಡನ್ನ ಗಳಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಚಂದ್ರಂಗ್ ಏನಾದ್ರು ಕೆಲ್ಸಕ್ಕೆ ಬರಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಬೇರೆ ಯಾರನ್ನಾರು ಕೂರಿಸಿ ನೀನು ನೀರ್ ಬಿಟ್ಟು ನನಗೆ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಬ ಅಂತಾನು ಹೇಳ್ಬೋದು. ಅದೇ ಸೂರ್ಯ ಆಗಲ್ಲ, ಅವನು ಹೋಗ್ಲೇಬೇಕು, ನೀರ್ ತರಲೇಬೇಕು. ಅಕಸ್ಮಾತ್ ಅವನೇನಾದ್ರು ಹೋಗಕ್ ಆಗ್ಲಿಲ್ಲ ಅಂದ್ರೆ ಅವತ್ತಿನ ದುಡ್ಡು ಅವನಿಗೆ ಬರಲ್ಲ. ಅದು ಅಲ್ಲದೆ ಚಂದ್ರ ಈ ಮಾಡೆಲ್ನ ಪೂರ್ತಿ ಬೇರೆ ಬೇರೆ ಊರುಗಳಿಗೂ ಸಹ ಅಳವಡಿಸ್ತಾ ಹೋಗ್ಬೋದು. ಅದೇ ಸೂರ್ಯನ ಕೈಲಿ ಈ ರೀತಿ ಯಾವ ಕೆಲಸನೂ ಮಾಡೋಕೆ ಆಗಲ್ಲ. ಯಾಕೆಂದ್ರೆ ಅವನು ರೆಗ್ಯುಲರ್ ಆಗಿ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಅವನ ಇನ್ಕಮ್ ಬರಕ್ಕೆ ಸಾಧ್ಯ. ಈ ಸ್ಟೋರಿಲಿ ಪೈಪನ್ನ ಅಳವಡಿಸೋದೇ ಪ್ಯಾಸಿವ್ ಇನ್ಕಮ್ ನ ಒಂದು ಮಾಡೆಲ್. ಈ ಮಾಡೆಲ್ ನ ಅಪ್ಲೈ ಮಾಡಿ ದುಡ್ಡನ್ನ ಚಂದ್ರ ಅವನು ಸಂಪಾದಿಸ್ತಾನೆ. ಇದು ಪ್ಯಾಸಿವ್ ಇನ್ಕಮ್ಗೆ ಒಂದು ಉದಾಹರಣೆ. ಇದೇ ರೀತಿ ತುಂಬಾ ಬಿಸ್ನೆಸ್ ಗಳು ನಡೀತವೆ. ಅದರಲ್ಲಿ ಕೆಲವು ಫೇಮಸ್ ಬಿಸ್ನೆಸ್ ಅಂದ್ರೆ KFC, ಮೆಕ್ಡೊನಾಲ್ಡ್ಸ್, ಡಾಮಿನೋಸ್, ಈ ತರ ದೊಡ್ಡ ಕಂಪನಿಗಳು ಸಹ ತಮ್ಮ ಮಾಡೆಲ್ ನ ಫಾಲೋ ಮಾಡಕ್ಕೆ ಫ್ರಾಂಚೈಸ್ ನ ಕೊಟ್ಟು ಅದರಿಂದ ಬರೋ ಇನ್ಕಮ್ ಅಲ್ಲಿ ತಮ್ಮ ಮಾಡೆಲ್ ನ ಯೂಸ್ ಮಾಡಿದ್ಕೆ ದುಡ್ಡನ್ನ ಕೊಡಬೇಕು ಅಂತ ತಗೊಳುತ್ತೆ. ಅಲ್ಲಿ ಯಾವುದೇ ದೊಡ್ಡ ಕಂಪನಿಯವರು ಬಂದು ಕೆಲಸ ಮಾಡ್ತಾ ಇರಲ್ಲ. ಅವರು ಕ್ರಿಯೇಟ್ ಮಾಡಿದ ಮಾಡೆಲ್ ನ ಫಾಲೋ ಮಾಡ್ಕೊಂಡು ವರ್ಕ್ ನ ಮಾಡಿಸ್ತಾರೆ, ಅದರಿಂದ ಪ್ರಾಫಿಟ್ ನ ತಗೋತಾ ಹೋಗ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಪ್ಯಾಸಿವ್ ಇನ್ಕಮ್ಗಳು ಇರುತ್ತೆ. ಅದರಲ್ಲಿ ಕೆಲವಕ್ಕೆ ನೀವು ಸಮಯನ ಇನ್ವೆಸ್ಟ್ ಮಾಡ್ಬೇಕಷ್ಟೇ, ಇನ್ನು ಕೆಲವಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇನ್ನು ಕೆಲವು ಬಿಸ್ನೆಸ್ ಗಳಿಗೆ ಸಮಯ ಮತ್ತೆ ದುಡ್ಡು 2 ಬೇಕಾಗುತ್ತೆ. ಈ ರೀತಿಯ ಪ್ಯಾಸಿವ್ ಇನ್ಕಮ್ ಮಾಡುವಂತ ಒಂದು 7 ಬಿಸ್ನೆಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಬಿಸ್ನೆಸ್ ರೆಂಟ್. ಬಾಡಿಗೆ ಕೊಡೋದು ಒಂದು ದೊಡ್ಡ ಪ್ಯಾಸಿವ್ ಇನ್ಕಮ್ ಬರುವಂತಹ ಮಾರ್ಗ. ಮೊದಲು ಮನೆ ಕಟ್ಟಕ್ಕೆ ಎಲ್ಲ ಜಾಸ್ತಿನೇ ಎಫರ್ಟ್ ಬೇಕು, ಆದ್ರೆ ಇದು ಒಳ್ಳೆ ಪ್ಯಾಸಿವ್ ಇನ್ಕಮ್ ನ ಕೊಡ್ತಾ ಹೋಗುತ್ತೆ. ನಿಮ್ಮ ಮನೆ ಆಲ್ರೆಡಿ ಕಟ್ಟಿ ಬಾಡಿಗೆ ಕೊಡೋ ಅಷ್ಟು ಜಾಗ ಇದ್ರೆ ಇದು ಲೈಫ್ ಟೈಮ್ ಪ್ಯಾಸಿವ್ ಇನ್ಕಮ್ ನ ಕೊಡೋ ಅಂತ ಒಂದು ಮೂಲ ಆಗಿರುತ್ತೆ. ನೀವು ಏನ್ ವರ್ಕ್ ಮಾಡ್ಲಿಲ್ಲ ಅಂದ್ರೂ ಇನ್ಕಮ್ ನಿಮ್ಗೆ ಬರ್ತಾನೆ ಇರುತ್ತೆ. ನಿಮ್ಮ ಹತ್ರ ಆತರ ಯಾವ್ದಾದ್ರು ಜಾಗ ಇದ್ರೆ ನೀವು ಬಾಡಿಗೆನ ಕೊಡ್ಬೋದು ಅಥವಾ ಲೀಸ್ಗೆ ಹಾಕೋದು, ಈ ತರ ತುಂಬಾನೇ ಮಾರ್ಗಗಳು ಇರುತ್ತೆ. ನೆಕ್ಸ್ಟ್ ಕಮಿಷನ್ ಬೇಸ್ಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ನ ಬೇರೆಯವರಿಗೆ ನೀವು ಕೊಡಿಸುವಂತ ಎಫರ್ಟ್ ನಿಮ್ ಕಡೆಯಿಂದ ಇದ್ರೆ ಸಾಕು. ಅದು ಇನ್ಶೂರೆನ್ಸ್ ಕೊಡೋ ಲಾಭಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರ ಬೆನಿಫಿಟ್ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡಿ ಅದನ್ನ ತಗೊಳ್ಳೋ ರೀತಿ ಮಾಡಿಸಿದ್ರೆ ಸಾಕು. ಅವರು ಕಂಟಿನ್ಯೂ ಆಗಿ ಪ್ರೀಮಿಯಂನ ಕಟ್ತಾಗೆಲ್ಲ ನಿಮ್ಗೆ ನಿಮ್ಮ ಕಮಿಷನ್ ಬರ್ತಾನೆ ಇರುತ್ತೆ. ನೀವು ಈ ತರ ಎಷ್ಟು ಇನ್ಶೂರೆನ್ಸ್ ನ ಸೇಲ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಕಮಿಷನ್ ಬೆಳೀತಾನೆ ಹೋಗುತ್ತೆ. ಇದು ಅಷ್ಟೇ, ನೀವು ಸ್ವಲ್ಪ ದಿನ ಕೆಲಸ ಮಾಡ್ಲಿಲ್ಲ ಅಂದ್ರೂ ನೀವು ಆಲ್ರೆಡಿ ಸೇಲ್ಸ್ ಮಾಡಿರುವಂತ ಇನ್ಶೂರೆನ್ಸ್ ನಿಮ್ಗೆ ಕಮಿಷನ್ ನ ತರ್ತಾ ಇರುತ್ತೆ. ನೀವು ಎಷ್ಟು ಜಾಸ್ತಿ ಸೇಲ್ ಮಾಡ್ತಿರೋ ಅಷ್ಟು ಜಾಸ್ತಿ
ಇನ್ಕಮ್ ಕಮಿಷನ್ ರೂಪದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಫೋಟೋಗ್ರಫಿ ಹ್ಯಾಬಿಟ್ ಏನಾದ್ರು ನಿಮ್ಗಿದ್ರೆ ಇದು ಒಂದು ಒಳ್ಳೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಬೋದು. ನಿಮ್ಮ ಫೋಟೋಗ್ರಫಿ ಚೆನ್ನಾಗಿದ್ರೆ ಅದನ್ನ ಸೇಲ್ ಮಾಡಿ ನಿಮ್ಮ ಇನ್ಕಮ್ ನ ಬೆಳೆಸ್ತಾ ಹೋಗ್ಬೋದು. ನಿಮ್ಮ ಫೋಟೋಗಳನ್ನ ಹೆಚ್ಚು ಯೂಸ್ ಮಾಡಿದಾಗೆಲ್ಲ ನಿಮ್ಗೆ ಒಂದು ಇನ್ಕಮ್ ಸೋರ್ಸ್ ಆಗಿ ಬರ್ತಾ ಹೋಗುತ್ತೆ. ನಿಮ್ಗೊಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ಇನ್ಕಮ್ ಸೋರ್ಸ್ ಅಲ್ಲಿ ನೀವು ಒಂದ್ಸಲಿ ಮಾಡಿದಂತ ಫೋಟೋಗ್ರಫಿಗಳು ಮುಂದೆ ನಿಮ್ಗೆ ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಬದಲಾಗಿ ಇನ್ಕಮ್ ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ರಿಯಲ್ ಎಸ್ಟೇಟ್. ಇದು ತುಂಬಾ ಫೇಮಸ್ ಆಗಿರುವಂತ ಪ್ಯಾಸಿವ್ ಇನ್ಕಮ್. ನೀವು ಒಂದು ಪ್ರಾಪರ್ಟಿನ ಸೇಲ್ ಮಾಡಿಸ್ತೀರಾ ಅಥವಾ ಬೈ ಮಾಡಿಸ್ತೀರಾ, ಇದರಿಂದ ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಈ ನಿಮ್ಮ ಎಫರ್ಟ್ ಗೆ ಒಳ್ಳೆ ಕಮಿಷನ್ ಸಿಗುತ್ತೆ. ಇದು ಎರಡು ಕಡೆನೂ ಕಮಿಷನ್ ಸಿಗೋ ಅಂತ ಇನ್ಕಮ್ ಆಗಿರುತ್ತೆ. ಈ ರೀತಿಯ ಲಾಭದಿಂದ ಎಷ್ಟೋ ಜನ ಓನ್ ಆಗಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅಪಾರ್ಟ್ಮೆಂಟ್ ಗಳನ್ನೆಲ್ಲ ಮಾಡಿ ಅಥವಾ ಸೈಟ್ ಗಳನ್ನಾಗಿ ಮಾಡಿ ಅದನ್ನ ಮಾರಿ ಅದರಿಂದನೂ ತುಂಬಾ ಲಾಭನ ಪಡಿತಾ ಇದ್ದಾರೆ. ಏಕೆಂದ್ರೆ ಭೂಮಿ ಯಾವಾಗ್ಲೂ ಬೆಲೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದು ಎಷ್ಟು ವರ್ಷ ಅವ್ರ ಹತ್ರ ಇದ್ರು ಅದೇನೋ ಅವ್ರಿಗೆ ಲಾಸ್ ಆಗಲ್ಲ. ಇದರಿಂದ ತುಂಬಾ ಲಾಭನ ಗಳಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇದನ್ನ ಹೇಳಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ ನನಗೆ, ಏಕೆಂದ್ರೆ ಇದ್ರಲ್ಲಿ ಫ್ರಾಡೇ ಜಾಸ್ತಿ ಇರುತ್ತೆ. ಅದಕ್ಕೆ ಆದ್ರೂ ಇದ್ರ ಕಾನ್ಸೆಪ್ಟ್ ಹೇಳಿರ್ತೀನಿ. ಈ ತರ ಮಾರ್ಕೆಟಿಂಗ್ ಅಲ್ಲಿ ನೀವು ಒಂದು ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ನ ಮತ್ತೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕು. ನಿಮ್ ಕಡೆಯಿಂದ ಎಷ್ಟು ಜನ ನೀವು ಆ ನೆಟ್ವರ್ಕಿಗೆ ಸೇರಿಸ್ತಿರೋ ಅದ್ರ ಮೇಲೆ ನಿಮ್ಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ನೀವು ಜಾಸ್ತಿ ಜನನ ಈ ನೆಟ್ವರ್ಕಿಗೆ ಆಡ್ ಮಾಡಿದಾಗೆಲ್ಲ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಸಾಮಾನ್ಯವಾಗಿ ಚೈನ್ ಲಿಂಕ್ ಅಂತಾನೂ ಹೇಳ್ತಾರೆ. ನಾನು ಯಾವುದೇ ನೆಟ್ವರ್ಕಿಂಗ್ ಜಾಯಿನ್ ಆಗೋಕೆ ಸಜೆಷನ್ ಕೊಡ್ತಾ ಇಲ್ಲ ಇದರಲ್ಲಿ, ಏಕೆಂದ್ರೆ ಯಾವುದು ಅಷ್ಟು ಜೆನ್ಯೂನ್ ಬಿಸ್ನೆಸ್ ಅಂತ ನನಗೆ ಕಾಣಿಸ್ಲಿಲ್ಲ. ಸೊ ನೆಕ್ಸ್ಟ್ ಶೇರ್ ಮಾರ್ಕೆಟ್. ಈ ಇನ್ಕಮ್ ಅಷ್ಟೇ ತುಂಬಾ ಒಳ್ಳೆ ಪ್ಯಾಸಿವ್ ಇನ್ಕಮ್ ಕೊಡುವಂತಹ ಇನ್ಕಮ್ ಆಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೀವು ನಿಮ್ಮ ದುಡ್ಡನ್ನ ಒಂದು ಕಂಪನಿ ಶೇರ್ ಮೇಲೆ ಹಾಕ್ತೀರಾ. ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದ್ರೆ ನಿಮ್ಗೆ ಪ್ರಾಫಿಟ್ ಅಥವಾ ಡಿವಿಡೆಂಟ್ ಅಂತ ಸಿಗ್ತಾ ಹೋಗುತ್ತೆ. ನೀವೇನಾದ್ರು ಇನ್ವೆಸ್ಟ್ ಮಾಡಿರೋ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಲಾಸ್ ಆಗ್ತಾ ಇದೆ ಅಂದ್ರೆ ನಿಮ್ಮ ದುಡ್ಡು ಸಹ ಲಾಸ್ ಆಗ್ತಾ ಹೋಗುತ್ತೆ. ನೀವು ಕಂಪನಿ ಶೇರ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಇದರಲ್ಲಿ ಒಳ್ಳೆ ಪ್ಯಾಸಿವ್ ಇನ್ಕಮ್ ನ ಪಡಿತಾ ಹೋಗಿ. ನೆಕ್ಸ್ಟ್ ಸ್ಮಾಲ್ ಬಿಸ್ನೆಸ್. ಇದು ತುಂಬಾ ಜನ ಮಾಡ್ತಾರೆ. ಎಕ್ಸಾಂಪಲ್ಗೆ ಜಿಮ್, ಮೊಬೈಲ್ ಶಾಪ್ಸ್, ಮೆಡಿಕಲ್ಸ್, ಬಟ್ಟೆ ಅಂಗಡಿ, ಹೀಗೆ ಯಾವ್ದೋ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಒಬ್ಬರನ್ನ ತಂದು ಕೂರಿಸಿ ಅವರು ಜಸ್ಟ್ ಬಿಸ್ನೆಸ್ ನ ನೋಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ಯಾವಾಗ್ಲೂ ಅವರು ವರ್ಕ್ ನ ಮಾಡ್ತಿರಲ್ಲ, ಅವಾಗ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅವ್ರು ಇಲ್ಲ ಅಂದ್ರೂ ಅದು ತನಗ್ ತಾನೇ ನಡೀತಾ ಇರುತ್ತೆ. ಇದೇ ರೀತಿ ತುಂಬಾ ಬಿಸ್ನೆಸ್ ಗಳು ನಿಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ. ಸೊ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿ, ನಿಮ್ಗೆ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಇದೆ ಅಥವಾ ಯಾವ್ದು ನಿಮ್ಗೆ ಸೂಟ್ ಆಗುತ್ತೋ ಅನ್ನೋದನ್ನ ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನೀವು ನಿಮ್ಮ ಪ್ಯಾಸಿವ್ ಇನ್ಕಮ್ ನ ಗಳಿಸಕ್ಕೆ ಸ್ಟಾರ್ಟ್ ನ ಮಾಡ್ಬೋದು. ಪ್ಯಾಸಿವ್ ಇನ್ಕಮ್ ಅಲ್ಲಿ ಇನ್ನು ಆನ್ಲೈನ್ ಅಲ್ಲೇ ಗಳಿಸಬಹುದಾದಂತ ಪ್ಯಾಸಿವ್ ಇನ್ಕಮ್ ಎಲ್ಲ ಬರುತ್ತೆ. ಈ ವಿಡಿಯೋದಲ್ಲಿ ಹೇಳೋಣ ಅಂದ್ರೆ, ನಮ್ ವ್ಯೂವರ್ ಒಬ್ರು ಸಜೆಷನ್ ಕೊಟ್ಟಿದ್ರು, ನಿಮ್ ವಿಡಿಯೋ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ, ಕಡಿಮೆ ಟೈಮ್ ಇರೋ ತರ ಮಾಡಿ ಅಂತ. ಅದಕ್ಕೋಸ್ಕರ ಆನ್ಲೈನ್ ಪ್ಯಾಸಿವ್ ಇನ್ಕಮ್ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ನೀವು ಈ ರೀತಿ ಏನಾದ್ರೂ ಸಜೆಷನ್ ಕೊಡ್ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ನಿಮ್ಮ ಯಾವುದೇ ಅಭಿಪ್ರಾಯ ಇದ್ರೂ ತಿಳಿಸಬಹುದು. ಮುಂದೆ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗೋ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ವಿಡಿಯೋ ಎಲ್ಲ ನಿಮ್ಗೆ ತಪ್ಪದೇ ಸಿಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಕೀಪ್ ಲರ್ನ್.